ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಕಳ್ಳೆ ಬೀಜ ಹಾಕ್ತಾ ಇದೀವಿ. ನಾವು ಕೂಡ ಕಳ್ಳೆ ಬೀಜ ಹಾಕಿಕ್ಕಿಂತ ಮುಂಚೆನೆ ಪೂಜೆನ ಸ್ಟಾರ್ಟ್ ಮಾಡಿ ಪೂಜೆ ಮಾಡ್ಬಿಟ್ಮೇಲೆ ನಾವು ಕೂಡ ಬಿತ್ತನೆ ಬೀಜ ಹಾಕ್ತಾ ಇದೀವಿ. 1 ಎಕರೆ ಕಳ್ಳೆ ಬೀಜ ಹಾಕಿ ಬೆಳೆಯೋಷ್ಟರಲ್ಲಿ ಎಷ್ಟು ಖರ್ಚಾಗ್ಬೋದು ಅಂತ ಹೇಳ್ತೀನಿ ಬನ್ನಿ. 1 ಎಕರೆಗೆ ಒಂದು 50 kg ಕಳ್ಳೆ ಬೀಜ ಬೇಕಾಗುತ್ತೆ. 1 kg 100 ರೂಪಾಯಿ ಅಂದ್ರೂ ಒಂದು 50 kgಗೆ 5,000 ರೂಪಾಯಿ ಆಯ್ತು. ಸ್ಟಾರ್ಟಿಂಗ್ ಅಲ್ಲಿ ಹೊಲ ಉಳ್ಸಕ್ಕೆ ಅಂತ ಬಂದ್ರೆ 2,000 ರೂಪಾಯಿ ಬೇಕಾಗುತ್ತೆ. ಗೊಬ್ಬರ ಒಂದು ಟ್ರಾಕ್ಟರ್ ಬಂದು 4,000 ರೂಪಾಯಿ, 2 ಟ್ರಾಕ್ಟರ್ ಹಾಕಿದ್ರೆ 8,000, ಟೋಟಲ್ 10,000. ಬಿತ್ತನೆ ಬೀಜ ಸೇರಿಸಿ 15,000 ರೂಪಾಯಿ ಆಯ್ತು. ಅದು ನಮ್ಮ ಮನೆಯವರೇ ಕೆಲಸ ಮಾಡಿ 15,000 ರೂಪಾಯಿ ಆಗಿದೆ ಗುರು. ಬಿತ್ತನೆ ಆಕಾಶಲ್ಲಿ ಇಷ್ಟು ಖರ್ಚಾಗಿದೆ. ಇನ್ನು ಮುಂದಕ್ಕೂ ಕೆಲಸ ಇದೆ. ಕಳೆ ಕೆಡಬೇಕು, ಕುಂಟೆ ಹೊಡಿಬೇಕು. ಎಲ್ಲ ಮಾಡಿದ್ರು ನೈಟ್ ಆದ್ರೆ ಹಂದಿ ಬರ್ತವೆ ನಮ್ ಕಡೆ. ಹಂದಿನ ಕಾವಲ್ ಕಾಯಬೇಕು. ಕಣ್ಣಿಗೆ ರೈತ ನಿದ್ದೆ ಇಲ್ದಂಗೆ ಎಲ್ಲಾ ಮಾಡಿ ಲಾಸ್ಟ್ಗೆ ಬೆಳೆ ಬಂದ್ಮೇಲೆ ಒಂದು 500 kg ಬೆಳೆ ಬಂದ್ರೆ ನೋಡಿ, 1 kg ಬಂದು 60 ರೂಪಾಯಿ ಹೋದ್ರೆ 500 kgಗೆ 30,000 ರೂಪಾಯಿ ಇತ್ತು. ನಮ್ಮ ರೈತ ಖರ್ಚು ಮಾಡಿರೋದು ಒಂದು 20,000 ರಿಂದ 25,000 ಆಗುತ್ತೆ. ಲಾಸ್ಟ್ಗೆ 5,000 ರಿಂದ 10,000 ಉಳಿಯೋದು ದೊಡ್ಡ ವಿಷಯನೇ. ನಮ್ಮ ರೈತರು ಬೆಳೆ ಬೆಳೆದಾಗ ಬೆಳೆಗೆ ರೈಟ್ ಇರೋದಿಲ್ಲ, ರೈಟ್ ಇದ್ದಾಗ ನಮ್ಮ ರೈತರು ಬೆಳೆನೇ ಇರೋದಿಲ್ಲ. ನಮ್ಮ ರೈತರ ಕಷ್ಟನೇ ಇಷ್ಟು. ನೀವು ಯಾರ್ಯಾರೆಲ್ಲ ರೈತರ ಮಕ್ಳು ಇರ್ತೀರಾ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ರೈತರ ಕಷ್ಟ ಏನು ಅನ್ನೋದು ಎಲ್ರಿಗೂ ಗೊತ್ತಾಗ್ಲಿ ಗುರು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಕಳ್ಳೆ ಬೀಜ ಹಾಕ್ತಾ ಇದೀವಿ. ನಾವು ಕೂಡ ಕಳ್ಳೆ ಬೀಜ ಹಾಕಿಕ್ಕಿಂತ ಮುಂಚೆನೆ ಪೂಜೆನ ಸ್ಟಾರ್ಟ್ ಮಾಡಿ ಪೂಜೆ ಮಾಡ್ಬಿಟ್ಮೇಲೆ ನಾವು ಕೂಡ ಬಿತ್ತನೆ ಬೀಜ ಹಾಕ್ತಾ ಇದೀವಿ. 1 ಎಕರೆ ಕಳ್ಳೆ ಬೀಜ ಹಾಕಿ ಬೆಳೆಯೋಷ್ಟರಲ್ಲಿ ಎಷ್ಟು ಖರ್ಚಾಗ್ಬೋದು ಅಂತ ಹೇಳ್ತೀನಿ ಬನ್ನಿ. 1 ಎಕರೆಗೆ ಒಂದು 50 kg ಕಳ್ಳೆ ಬೀಜ ಬೇಕಾಗುತ್ತೆ. 1 kg 100 ರೂಪಾಯಿ ಅಂದ್ರೂ ಒಂದು 50 kgಗೆ 5,000 ರೂಪಾಯಿ ಆಯ್ತು. ಸ್ಟಾರ್ಟಿಂಗ್ ಅಲ್ಲಿ ಹೊಲ ಉಳ್ಸಕ್ಕೆ ಅಂತ ಬಂದ್ರೆ 2,000 ರೂಪಾಯಿ ಬೇಕಾಗುತ್ತೆ. ಗೊಬ್ಬರ ಒಂದು ಟ್ರಾಕ್ಟರ್ ಬಂದು 4,000 ರೂಪಾಯಿ, 2 ಟ್ರಾಕ್ಟರ್ ಹಾಕಿದ್ರೆ 8,000, ಟೋಟಲ್ 10,000. ಬಿತ್ತನೆ ಬೀಜ ಸೇರಿಸಿ 15,000 ರೂಪಾಯಿ ಆಯ್ತು. ಅದು ನಮ್ಮ ಮನೆಯವರೇ ಕೆಲಸ ಮಾಡಿ 15,000 ರೂಪಾಯಿ ಆಗಿದೆ ಗುರು. ಬಿತ್ತನೆ ಆಕಾಶಲ್ಲಿ ಇಷ್ಟು ಖರ್ಚಾಗಿದೆ. ಇನ್ನು ಮುಂದಕ್ಕೂ ಕೆಲಸ ಇದೆ. ಕಳೆ ಕೆಡಬೇಕು, ಕುಂಟೆ ಹೊಡಿಬೇಕು. ಎಲ್ಲ ಮಾಡಿದ್ರು ನೈಟ್ ಆದ್ರೆ ಹಂದಿ ಬರ್ತವೆ ನಮ್ ಕಡೆ. ಹಂದಿನ ಕಾವಲ್ ಕಾಯಬೇಕು. ಕಣ್ಣಿಗೆ ರೈತ ನಿದ್ದೆ ಇಲ್ದಂಗೆ ಎಲ್ಲಾ ಮಾಡಿ ಲಾಸ್ಟ್ಗೆ ಬೆಳೆ ಬಂದ್ಮೇಲೆ ಒಂದು 500 kg ಬೆಳೆ ಬಂದ್ರೆ ನೋಡಿ, 1 kg ಬಂದು 60 ರೂಪಾಯಿ ಹೋದ್ರೆ 500 kgಗೆ 30,000 ರೂಪಾಯಿ ಇತ್ತು. ನಮ್ಮ ರೈತ ಖರ್ಚು ಮಾಡಿರೋದು ಒಂದು 20,000 ರಿಂದ 25,000 ಆಗುತ್ತೆ. ಲಾಸ್ಟ್ಗೆ 5,000 ರಿಂದ 10,000 ಉಳಿಯೋದು ದೊಡ್ಡ ವಿಷಯನೇ. ನಮ್ಮ ರೈತರು ಬೆಳೆ ಬೆಳೆದಾಗ ಬೆಳೆಗೆ ರೈಟ್ ಇರೋದಿಲ್ಲ, ರೈಟ್ ಇದ್ದಾಗ ನಮ್ಮ ರೈತರು ಬೆಳೆನೇ ಇರೋದಿಲ್ಲ. ನಮ್ಮ ರೈತರ ಕಷ್ಟನೇ ಇಷ್ಟು. ನೀವು ಯಾರ್ಯಾರೆಲ್ಲ ರೈತರ ಮಕ್ಳು ಇರ್ತೀರಾ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ರೈತರ ಕಷ್ಟ ಏನು ಅನ್ನೋದು ಎಲ್ರಿಗೂ ಗೊತ್ತಾಗ್ಲಿ ಗುರು.